ಸನ್ಮಾನ್ಯ ಅಧ್ಯಕ್ಷರೇ, ತಂದಿರೋ ಸಂತಾಪ ಸೂಚನೆಗೆ ಬೆಂಬಲವನ್ನು ಘೋಷಣೆ ಮಾಡ್ತೀವಿ. ಶಾಮನೂರು ಶೇಖರಪ್ಪ ಅವರು ನನಗೂ ಭಾಳ ಆತ್ಮೀಯರಾಗಿದ್ದರು. ಒಂದು ವರ್ಷ ಹಿಂದೆಯೇ ಅವರು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವ್ರು ಅನಿಸ್ತಾ ಇರಲಿಲ್ಲ ಅವ್ರಿಗೆ 94 ವಯಸ್ಸಂತ. ಕ್ಷೇತ್ರದ ಬಗ್ಗೆ ಭಾಳ ಕಾಳಜಿಯನ್ನು ಹಮ್ಮಿಕೊಂಡಿದ್ರು. ಭಾಳ ಸತಿ ನಂತವ ನಾನು ಕ್ವಾರ್ಟರ್ಸ್ ಬರೋದು, ಆಫೀಸಲ್ಲಿದ್ದರೆ ಆಫೀಸ್ ಬರೋದು, ಇಲ್ಲ ಯಾವುದನ್ನ ಮೀಟಿಂಗ್ ಇದ್ರೂ ಮೀಟಿಂಗಲ್ಲಿ ಬಂದುಬಿಟ್ಟು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ, ಬರೀ ಕ್ಷೇತ್ರಕ್ಕಿಲ್ಲ ದಾವಣಗೆರೆ ಜಿಲ್ಲೆ ಸಂಬಂಧಪಟ್ಟಂಗೆ ಪಾಪ ಕೆಲಸಗಳು ತೊಗೊಂಡು ಬರ್ತಾಯಿದ್ರು. ನಾನು ಹೇಳಿದೆ ಅವ್ರಿಗೆ, ಸರ್ ಬೇಡ ಸರ್, ನೀವು ದಯಮಾಡಿ ಬರೋದು ಬೇಡ, ನೀವು ಫೋನ್ ಮಾಡಿ ನಾನು ಕೆಲಸ ಮಾಡಿಕೊಡ್ತೀನಿ ಅಂದರೆ, ಇಲ್ಲಪ್ಪ ನನ್ನ ಕ್ಷೇತ್ರ ನಾನು ಗಟ್ಟಿಯಾಗಿದ್ದೀನಿ, ಇನ್ನೂ ಗಟ್ಟಿಯಾಗಿದ್ದೀನಿ, ನನಗೇನಾಗಿದೆ, ನಾನು ಇನ್ನೂ ಗಟ್ಟಿಯಾಗಿ ಬರೋ ಚುನಾವಣೆಯಿಂದ ಎಲೆಕ್ಷನಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಆ ಭರವಸೆನ ವಿಶ್ವಾಸನ ಹಮ್ಮಿಕೊಂಡಿದ್ರು. ಅವರು ನನ್ನನ್ನು ಸಿಕ್ಕಿ ಅವರು 50 ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ 1969 ಮುನ್ಸಿಪಾಲ್ಟಿ ಮೆಂಬರ್ ಆಗಿದ್ದರು. ಆಮೇಲೆ ಮುನ್ಸಿಪಾಲ್ಟಿ ಅಧ್ಯಕ್ಷ ಆಗಿಬಿಟ್ಟು 5 ಬಾರಿ MLA ಆಗಿಬಿಟ್ಟು 1 ಬಾರಿ MP ಆಗಿಬಿಟ್ಟು ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಒಂದು ವಿಶ್ವಾಸ ಇತ್ತು. ನನಗೆ ತಮಾಷೆ ಮಾಡ್ತಾಯಿದ್ದೆ, ಅವ್ರಿಗೆ ಮಾತಾಡುವಾಗ ತಮಾಷೆ ಮಾಡ್ತಾಯಿದ್ದೆ, ಸರ್ ನಿಮ್ಮ ಮಗ ಮಂತ್ರಿ ಆಗಿದ್ದಾನೆ, ತಾವು ಆಗ್ತೀರಾ ಸರ್ ಅಂದರೆ, ನಾನು ಈಗಲೂ ರೆಡಿ ಕಣಪ್ಪ, ಹೇಳಪ್ಪ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮಂತ್ರಿ ಆಗೋಕ್ಕೆ ಸಿದ್ಧ ಅಂತ. ಅಂದರೆ ಅವ್ರಿಗೆ ಅನಿಸ್ತಾ ಇಲ್ಲ. ನನ್ನ ತಮ್ಮ ಮೈಂಡ್ಸೆಟ್ ಅಂತಾರೆ, ಏಜಿಗೆ ಏನಾಗಿದೆ ಮೈಂಡ್ಸೆಟ್, ಯೋಚನೆ ಮೈಂಡ್ಸೆಟ್ ಏನು ನಾವು ಅಂದ್ಕೊಳ್ತೀವಿ ಅದಾಗ್ತದೆ. ಅಂದರೆ ಅವ್ರ ಮೈಂಡ್ಸೆಟ್ ಹೆಂಗಿದ್ದೆ ಅಂದರೆ, ನಾನು ಇನ್ನೂ ಒಂದು 20-30 ವರ್ಷ ಹುಡುಗ ಅಂತ ಅನಿಸ್ತಾಯಿದ್ರು. ಅವರು ಅಷ್ಟು ಗಟ್ಟಿಯಾಗಿದ್ದರು. ನಾವು ಯಾರೂ ನಿರೀಕ್ಷೆ ಮಾಡಿಲ್ಲ ಅವ್ರ ಗಟ್ಟಿಪನಕ್ಕೆ, ನಾವು ಯಾರೂ ನಿರೀಕ್ಷೆ ಮಾಡಿಲ್ಲ ಅಷ್ಟು ಬೇಗ ಅವ್ರು ಬಿಟ್ಟು ಹೋಗ್ತಾರಂತ. ಇಷ್ಟೇ ಭಗವಂತಂತರ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವ್ರ ಕುಟುಂಬಕ್ಕೆ ಇದು ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತಂತ ಪ್ರಾರ್ಥನೆ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲಿಸಿ ಶಾಮನೂರು ಶಿವಶಂಕರಪ್ಪನವ್ರ ಹತ್ರ ಅನೇಕ ಸಾರಿ ನಾನು ಹೋಗಿದ್ದೀನಿ. ನನ್ನ ಸ್ನೇಹಿತರೊಬ್ಬರ ಮಗಳಿಗೆ ಅವರ ಡೆಂಟಲ್ ಕಾಲೇಜ್ನಲ್ಲಿ ಒಂದು ಕೆಲಸ ಕೊಡಿಸ್ಬೇಕಾಗಿತ್ತು. ನನಗೆ ಒತ್ತಡ ಹಾಕಿದ್ರು. ನಾನು ಹೇಳಿದೆ, ಅವರೆಲ್ಲ ಎಲ್ಲಿ ಕೊಡ್ತಾರೆ, ನಾವೆಲ್ಲ ಮಾತಾಡಿದ್ರೆ ಅಂತ. ಒಂದು ಸ್ವಲ್ಪ ಅವ್ರು ಭಾಳ ದೊಡ್ಡವರು ಅನ್ನೋ ರೀತಿಯಲ್ಲಿ ನಾನು ಕರ್ಕೊಂಡು ಹೋದೆ. ಒತ್ತಡ ಮಾಡಿದ್ರು, ಕರ್ಕೊಂಡು ಹೋದರೆ. ಆದರೆ ಅವರು ಪ್ರೀತಿ ಮಾಡಿ ನನ್ನನ್ನು ಕೂರಿಸಿ ಅವರ ಡೈರೆಕ್ಟರ್ ಒಬ್ಬರಿಗೆ ಫೋನ್ ಮಾಡಿ ಹೇಳಿದ್ರು, ನೋಡಪ್ಪ ಜ್ಞಾನೇಂದ್ರ ಕರ್ಕೊಂಡು ಬಂದಿದ್ದಾನೆ, ಹಾಗಾಗಿ ಕೆಲಸ ಕೊಡಬೇಕು ಅಂತೇಳಿ ಹೇಳಿಬಿಟ್ರು. ಹೀಗೆ ಅತ್ಯಂತ ಸರಳ ಸಜ್ಜನಿಕೆಯ, ನಮ್ಮನ್ನೆಲ್ಲ ಪ್ರೀತಿಯಿಂದ ಕಾಣುವಂಥ ವ್ಯಕ್ತಿತ್ವ. ಹೆಚ್ಚು ಭಾಷಣ ಮಾಡಿದವರಲ್ಲ ರಾಜಕಾರಣಿಯಾಗಿ, ಆದರೆ ಹೆಚ್ಚು ಕೆಲಸ ಮಾಡಿದಂಥವ್ರು. ಹಾಗಾಗಿ ತಾನು ಓದಿದ್ದು ಕಡಿಮೆ, ಯಾವುದೋ ಮೀಡಿಯಾದಲ್ಲಿ ನೋಡಿದೆ LSA ಓದಿದ್ದವರು. ಆದರೆ ತಾನು ಕಟ್ಟಿದಂಥ ಶಿಕ್ಷಣ ಸಂಸ್ಥೆಗಳಿಂದ ಇತರೆಯವರ ಮಕ್ಕಳಿಗೆ ಕೊಟ್ಟಂಥ ಶಿಕ್ಷಣ ಭಾಳ ಉನ್ನತವಾದಂಥ ಶಿಕ್ಷಣ. ಸಾವಿರಾರು ಜನರಿಗೆ ಬದುಕನ್ನು ಕಟ್ಟಿಕೊಟ್ಟಂಥವ್ರವರು. ಹಾಗಾಗಿ ಅವರ ಬದುಕು ನಾವೆಲ್ಲರೂ ಕೂಡ ನೆನಪಿಡುವಂಥದ್ದು, ಇಡೀ ಕರ್ನಾಟಕ ರಾಜ್ಯ ನೆನಪಿಡುವಂಥದ್ದು. ಮತ್ತು ಮಧ್ಯ ಕರ್ನಾಟಕದ ಕೇಂದ್ರ ಬಿಂದುವಾದಂಥ ದಾವಣಗೆರೆಗೆ ಭಾಳ ದೊಡ್ಡ ಕೀರ್ತಿಪ್ರಾಯರಾಗಿದ್ದಂಥ ಶಾಮನೂರವರ ನಿಧನ ನಮ್ಮೆಲ್ಲರಿಗೂ ಕೂಡ ದುಃಖವನ್ನು ಕೊಟ್ಟಿದೆ. ಅವರ ಕುಟುಂಬದ ವರ್ಗದವರಿಗೆ, ಅಭಿಮಾನಿಗಳಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. NT ಶ್ರೀನಿವಾಸ್. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರುವ ಸಂತಾಪ ಸೂಚನೆಗೆ ಬೆಂಬಲ ವ್ಯಕ್ತಪಡಿಸುತ್ತಾ, ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರು ಅತ್ಯಂತ ಹಿರಿಯ ರಾಜಕಾರಣಿ. ಮತ್ತು ಇವರ ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ, ಶರಣರ ಗುಣ ಮರಣದಲ್ಲಿ ಕಾಣು ಎಂಬಂತೆ ಬದುಕನ್ನು ಸವಿಸುವುದಕ್ಕಿಂತ ಬದುಕನ್ನು ಸಾರ್ಥಕಗೊಳಿಸುವುದು ಧರ್ಮದ ಸಾರ. ಇಷ್ಟಲಿಂಗ ಪೂಜೆ, ಸ್ಥಾವರ ಜಂಗಮದ ಸೇವೆ ಮತ್ತು ದಾಸೋ ತತ್ವವನ್ನೇ ಉಸಿರಾಗಿಸಿಕೊಂಡಿದ್ದ ಮಹಾಚೇತನವೊಂದು ಇವತ್ತು ಶಿವನ ಪಾದದಲ್ಲಿ ಲೀನವಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇವರಂಥ ಸರಳ ಸಜ್ಜನೆ ರಾಜಕಾರಣಿ. ಇವರು ನಮ್ಮ ತಂದೆಯವರಿಗೆ ಭಾಳ ಆಪ್ತರಾಗಿದ್ದರು. ನಮ್ಮ ತಂದೆಯವರಿಗೆ ರಾಜಕೀಯವಾಗಿ ತುಂಬ ಕೂಡ ಸಹಾಯ ಕೂಡ ಮಾಡಿದರು, ದಿವಂಗತ NT ಬೊಮ್ಮಣ್ಣನವರಿಗೆ. ಮತ್ತು ನಾನು ಇವ್ರಿಗೆ ನೆನೆಸ್ಕೊಳ್ತಾ ಇರೋದು ಇವತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಇವರು ಕೊಟ್ಟಂಥ ಕೊಡುಗೆ ವಿಚಾರವಾಗಿ. ಇವತ್ತು ಯೂಶಲಿ ಡಾಕ್ಟರ್ಸ್ ಆದರೆ ಅವರು ಡಾಕ್ಟರ್ಗಳಾಗ್ಬಿಟ್ಟು ಇನ್ಸ್ಟಿಟ್ಯೂಟ್ಸು ಕಟ್ಟಿಸ್ತಾರೆ. ಆದರೆ ಇವರೊಬ್ಬರು ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ವೈದ್ಯಕೀಯ ಕ್ಷೇತ್ರಕ್ಕೆ, ಇಡೀ ರಾಜ್ಯಕ್ಕಲ್ಲ ದೇಶಕ್ಕೆಲ್ಲ ಪ್ರಪಂಚದಲ್ಲಿ ಇವತ್ತು ಯಾವುದಾದ್ರೂ ಎಲ್ಲ ಸ್ಪೆಷಾಲಿಟೀಸಲ್ಲಿ ಏನಾದರೂ ಬೆಸ್ಟ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್ ಇದ್ದಾರೆ ಅಂದರೆ ಅದೇ JJ ಮೆಡಿಕಲ್ ಕಾಲೇಜಿಂದ ದಾವಣಗೆರೆಯಿಂದ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಡೀ ನನ್ನ ಫ್ರೆಂಡ್ಸ್ ಯಾವ ಪ್ರಪಂಚದ ಮೂಲೆಯಲ್ಲಾದರೂ ನೋಡ್ರೂ ಒಂದು JJ ಒಂದು ಕಾಲೇಜಿಂದ ಒಂದು ಅಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದಾರೆ. ಇಂಥ ಒಂದು ಮಹಾನ್ ಕೊಡುಗೆ ಕೊಟ್ಟಂಥ ಇವತ್ತು ನಮ್ಮೆಲ್ಲರ ಹಿರಿಯ ರಾಜಕಾರಣಿ ಇವತ್ತು ನಮ್ಮನ್ನೇ ಅಗಲಿದ್ದಾರೆ. ವೈದ್ಯಕೀಯ ಕ್ಷೇತ್ರಕ್ಕೆ ಕೊಟ್ಟ ಅಪಾರ ಕೊಡುಗೆಗೆ ಇವತ್ತು ಅವ್ರನ್ನ ಸ್ಮರಿಸಿ
ಮತ್ತು ತಾವು ತಂದಿರುವ ಬೆಂಬಲ ಇದಕ್ಕೆ ಬೆಂಬಲ ವ್ಯಕ್ತಪಡಿಸುತ್ತಾ ಮತ್ತು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಮತ್ತು ಆ ಕುಟುಂಬದ ವರ್ಗದವರಿಗೆ ಮತ್ತು ಎಲ್ಲ ಕುಟುಂಬಸ್ಥರಿಗೆ ಮತ್ತು ಬೆಂಬಲಿಗರಿಗೆ ಆ ಒಂದು ತಡ್ಕೊಳ್ಳುವಂಥ ಶಕ್ತಿ ಆ ದೇವ್ರು ನೀಡಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.